ಸಲಾರ್ ಡಿಸೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಕಾಟೇರ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಎರಡೂ ಸಿನಿಮಾಗಳ ಬಗ್ಗೆ ವೀಡಿಯೋಸ್ ಬರುತ್ತೆ. ಯಾವುದು ಫಸ್ಟ್ ಇದೆಯೋ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಅದ್ರ ಮೇಲೆ ಈ ವಿಡಿಯೋ ಇರುತ್ತೆ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಪಿಕ್ಚರ್ ಪ್ರಿವ್ಯೂ. ಈ ಸೀರೀಸ್ನ ಟಾಬಿಯಿಂದ ಶುರು ಮಾಡಿದ್ವಿ, ಬಟ್ ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಏನಿಲ್ಲ, ಸೋಂಬೇರಿ ನನ್ನ ಮಕ್ಕಳುಗಳು ನಾವು. ಸೊ ಡಿಲೇ ಮಾಡಿಕೊಂಡು ರಿವ್ಯೂ ಬಿಡೋ ಟೈಮ್ ಹತ್ತಿರ ಬಂದ್ಬಿಡೋದು. ಸೊ ಈಗ ಮತ್ತೆ ಶುರು ಮಾಡಿದ್ದೀವಿ ಸ್ಕ್ರ್ಯಾಚಿಂದ. ಇದು ಪಿಕ್ಚರ್ ಪ್ರಿವ್ಯೂ ಎಪಿಸೋಡ್ 2 ಸಲಾರ್ ಸೀಸ್ ಫೈರ್ ಬಗ್ಗೆ. ಏನಿಲ್ಲ, ಪಿಕ್ಚರ್ ಪ್ರಿವ್ಯೂ ಅಂದರೆ ಒಂದು ಸಿನಿಮಾದಿಂದ ಇಲ್ಲಿವರೆಗೂ ರಿಲೀಸ್ ಆಗಿರೋ ಪ್ರಮೋಷನಲ್ ಕಂಟೆಂಟ್ಗಳನ್ನು ನೋಡಿ, ಹಾಗೂ ಆ ಇಡೀ ಸಿನಿಮಾ ಟೀಮ್ ಅವರ ಹಿಂದಿನ ಕೆಲಸಗಳನ್ನು ಗಮನದಲ್ಲಿಟ್ಕೊಂಡು ಈ ಸಿನಿಮಾದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೇನು ಸಿಗ್ಬೋದು ಸಿನಿಮಾದಲ್ಲಿ ಅಂತ ಒಂದು ಸಣ್ಣ ಡಿಸ್ಕಷನ್ ವಿಡಿಯೋ ಅಷ್ಟೇ. ಸೊ ಲೇಟ್ ಮಾಡಿದೆ, ಮ್ಯಾಟ್ರ್ ಕಡೆ ಹೋಗೋಣ. 5 ಮೇಜರ್ ವಿಚಾರಗಳನ್ನು ಹೇಳಿರ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್, ಸ್ಟೋರಿ ಟೆಲ್ಲಿಂಗ್. ಒಂದು ಸಿನಿಮಾ ಅಂದಮೇಲೆ ಅದರಲ್ಲಿ ಪಾತ್ರಗಳಿರ್ತವೆ. ಆ ಪಾತ್ರಗಳು ಜೀವಿಸೋ ಪ್ರಪಂಚನೂ ಇದ್ದೇ ಇರುತ್ತೆ. ಸೊ ಆ ಪ್ರಪಂಚನ ಕಟ್ಟಿಕೊಡೋದ್ರಲ್ಲಿ ಪ್ರಶಾಂತ್ ನೀಲ್ ಅವರು ಎತ್ತಿದ ಕೈ. ಅವರ ಹಿಂದಿನ ಸಿನಿಮಾಗಳು ನಡೆಯೋ ಜಾಗ, ಅಲ್ಲಿನ ಪಾತ್ರಗಳು ನಮಗಿನ್ನೂ ಮೈಂಡಲ್ಲಿ ಹಾಗೇ ಇದೆ. ಉಗ್ರಮಲ್ಲಿ ಮುಗೋರ್, KGF ಅಲ್ಲಿ KGF, ಈಗ ಸಲಾರಲ್ಲಿ ಖಾನ್ ಸರ್. ಒಂದು ಸಪ್ರೇಟ್ ಫಿಕ್ಷನಲ್ ಪ್ರಪಂಚನ ಕ್ರಿಯೇಟ್ ಮಾಡಿ ಅದರಲ್ಲಿ ಸುಮಾರು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ತಂದು ಅವುಗಳ ಮಧ್ಯೆ ಕಾನ್ಫ್ಲಿಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಆಟ ಆಡಿಸಿದಾಗ ನೋಡೋ ಆಡಿಯನ್ಸ್ಗೆ ಆ ಪ್ರಪಂಚದಲ್ಲೇ ಇದೀನೇನೋ ಅನ್ನೋ ಫೀಲ್ ಬರಬೇಕು. ಅವನು ಥಿಯೇಟರಿಂದ ಎದ್ದು ಬಂದಾಗಲೂ ಆ ಪ್ರಪಂಚದ ಬಗ್ಗೆನೇ ಯೋಚನೆ ಮಾಡಬೇಕು. ಆ್ಯಂಡ್ ಇಲ್ಲಿ ಅದು ಸಾಧ್ಯ ಆಗಲಿದೆ. ಇನ್ನು ಕ್ಯಾರೆಕ್ಟರ್ಸ್ಗಳು. ಪ್ರಶಾಂತ್ ನೀಲ್ ಅವರ ಕ್ಯಾರೆಕ್ಟರ್ಸ್ನ ಡಿಸೈನ್ ಮಾಡೋ ರೀತಿ ಇದೆಯಲ್ಲ, ಅದು ಬ್ರಿಲಿಯಂಟ್. ಪ್ರತಿ ಪಾತ್ರದ ಕಾಸ್ಟ್ಯೂಮ್ಸಿಂದ ಹಿಡಿದು ಆ ಕ್ಯಾರೆಕ್ಟರ್ಲಿ ಆಗೋ ಮೇಜರ್ ಡೆವಲಪ್ಮೆಂಟ್ವರೆಗೂ ಕೂಡ ಎಲ್ಲದಕ್ಕೂ ಡೀಟೇಲಿಂಗ್ ಆ್ಯಂಡ್ ಪ್ರಾಪರ್ ರೀಸನಿಂಗ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಲಾರಲ್ಲಿ ತೊಗೊಂಡ್ರೆ ಮನಾರ್ ಮನೆತನದವರೆಲ್ಲ ಮೂಗಿಗೆ ಅದೊಂಥರ ನೋಸ್ ರಿಂಗ್ ಹಾಕಿದ್ದಾರೆ. ಮನಾರ್ ಅಂದರೆ ಗೂಳಿಗಳು ಅಂತ ಕರೀತಾರಂತೆ ಯಾವುದೋ ಒಂದು ರೀಸನಲ್ಲಿ. ಅದು ಯಾವುದೋ ಆರ್ಟಿಕಲಲ್ಲಿ ಓದಿದ್ದೆ, ಅಷ್ಟೊಂದು ಕನ್ಫರ್ಮ್ ಇಲ್ಲ. ಗೂಳಿಗಳಿಗೆ ಈ ಥರ ಮೂಗಿಗೆ ಹಾಕಿರ್ತಾರೆ. ಸೊ ಇದರಿಂದ ನಮಗೆ ಆ ಕ್ಯಾರೆಕ್ಟರ್ಗಳು ಎಷ್ಟು ಪವರ್ಫುಲ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಅದು ಬಿಟ್ಟರೆ ಮೇಯ್ನ್ ಸಲಾರ್ ಕ್ಯಾರೆಕ್ಟರ್ ತೊಗೊಂಡ್ರೆ, ನೆನ್ನೆ ಬಿಟ್ಟಿದ್ದ ಟ್ರೈಲರಲ್ಲಿ ದೇವ ಚಿಕ್ಕ ಹುಡುಗ ಆಗಿದ್ದಾಗ ಕರೆಂಟ್ ವೈರ್ನ ಮುಟ್ಟಿದ್ದಾನೆ. ಆ್ಯಂಡ್ ಅದಾದಮೇಲೆ ಅವನ ಕೈಗೆ ಏನೋ ಒಂಥರ ಮಾರ್ಕ್ ಆಗಿದೆ. ಇದೇನು ಆ ಕ್ಯಾರೆಕ್ಟರ್ಗೆ ಸೂಪರ್ ಪವರ್ನ ತೋರಿಸೋಕೆ ಟ್ರೈ ಮಾಡಿದಾರೋ ಏನೋ, ಬಟ್ ಇದಕ್ಕೂ ಕೂಡ ಒಂದು ಇಂಪಾರ್ಟೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ತೋಳಿನ ಹತ್ತಿರ ಒಂದು ಕಪ್ಪು ಬಟ್ಟೆ ಹಾಕಿದ್ದಾರೆ. ಸೊ ಈ ಥರ ಪ್ರತಿ ಪಾತ್ರಕ್ಕೂ ಕೂಡ ಒಂದು ಡೀಟೇಲಿಂಗ್ ಅನ್ನೋದಿರುತ್ತೆ. ಆ್ಯಂಡ್ ಅವುಗಳಲ್ಲಿ ಸುಮಾರು ವೇರಿಯೇಷನ್ಸ್ಗಳನ್ನು ತಗೊಂಡು ಬರ್ತಾರೆ. ನೆಕ್ಸ್ಟ್, ನರೇಟಿವ್ ಸ್ಟೈಲ್. ನೀಲ್ ಅವರು ಯೂಸ್ ಮಾಡೋದು 3rd ಪರ್ಸನ್ ನರೇಟಿವ್ ಸ್ಟೈಲ್. ಅಂದರೆ 3ನೇ ವ್ಯಕ್ತಿಯ ದೃಷ್ಟಿಕೋನದಿಂದ ಕಥೆನ ಹೇಳ್ತಾರೆ. ಅಂದರೆ ಕಥೆಯಲ್ಲಿ ಸುಮಾರು ಪಾತ್ರಗಳನ್ನು ತರ್ತಾರೆ. ಆ ಎಲ್ಲ ಪಾತ್ರಗಳಿಗೂ ಅವ್ರದ್ದೇ ಆದ ಕೆಲವೊಂದು ಮೋಟೋ ಅನ್ನೋದಿರುತ್ತೆ. ಅದನ್ನು ಅಚೀವ್ ಮಾಡೋದ್ರಲ್ಲಿ ಸುಮಾರು ಬದಲಾವಣೆಗಳು ಆಗಿರ್ತವೆ. ಪ್ರತಿ ಕ್ಯಾರೆಕ್ಟರ್ಗೂ ಅದರದ್ದೇ ಆದ ಪರ್ಸ್ಪೆಕ್ಟಿವ್ ಅನ್ನೋದಿರುತ್ತೆ. ಸೊ ಈ ಒಂದು ಟೆಕ್ನಿಕ್ಗೆ ಆ್ಯಡ್ ಮಾಡೋಕ್ಕೆ ಅಂತ ಪ್ರಶಾಂತ್ ನೀಲ್ ಅವರು ಒಬ್ಬ ನರೇಟರ್ನ ತಗೊಂಡು ಬರ್ತಾರೆ. ಆ ನರೇಟರ್ಗೆ ಆ ಪಾತ್ರಗಳ ಬಗ್ಗೆ ಗೊತ್ತಿರುತ್ತೆ, ಅಲ್ಲಿ ನಡೆದ ಘಟನೆಗಳ ಬಗ್ಗೆ ಗೊತ್ತಿರುತ್ತೆ. ಅಲ್ಲೊಂದು ಮಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಇದೆಲ್ಲ ನೋಡುವಾಗ ತುಂಬ ಎಂಗೇಜಿಂಗ್ ಆಗಿರುತ್ತೆ. ಇನ್ನು ನೀಲ್ ಅವರ ಟ್ರೇಡ್ ಮಾರ್ಕ್ ಗೊತ್ತಲ್ಲ, ಆ ಸ್ಕ್ರೀನ್ ಪ್ಲೇ, ಆ ಎಲಿವೇಷನ್ಸ್, ಎಮೋಷನ್ಸ್, ಆ ಎಡಿಟಿಂಗ್, ಅದೆಲ್ಲ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಬಟ್ ಅದೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂತ ಅನ್ಬೋದು. ಸೆಕೆಂಡ್, ಟೆಕ್ನಿಷಿಯನ್ಸ್. ಫ್ರಮ್ ದ ಮೇಕರ್ಸ್ ಆಫ್ KGF. ಈ ಲೈನ್ ಸಾಕು ಅನಿಸುತ್ತೆ ಒಂದು ಹೊಸ ಮೂವಿ ಅನೌನ್ಸ್ ಆಗುವಾಗಲೇ ಬಜ್ನ ಕ್ರಿಯೇಟ್ ಮಾಡೋಕ್ಕೆ. ಸಿನಿಮಾಟೋಗ್ರಫಿ ಬೈ ಭುವನ್ ಗೌಡ ಆ್ಯಂಡ್ ಟೀಮ್. ನನಗೆ ಭುವನ್ ಗೌಡ ಅವರ ವರ್ಕಲ್ಲಿ ತುಂಬ ಇಷ್ಟ ಆಗೋದು ಅವರ ಲೈಟಿಂಗ್. ಎಷ್ಟು ನೀಟಾಗಿ ಸಬ್ಜೆಕ್ಟ್ ಮೇಲೆ ಅಟೆನ್ಷನ್ ಕೊಡೋ ಹಾಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅಮೇಝಿಂಗ್ ಅಂತೀನಿ. ಜೊತೆಗೆ ಸದ್ಯಕ್ಕೆ ಬಿಟ್ಟಿರೋ ಪ್ರಮೋಷನಲ್ ಕಂಟೆಂಟ್ಗಳಲ್ಲಿ ಸಲಾರಲ್ಲಿ ಬರ್ಡ್ಸ್ ಐ ಆ್ಯಂಗಲ್ ವ್ಯೂವಿಂದ ಖಾನ್ ಸಾರ್ ಸಿಟಿನ ತುಂಬ ಗ್ರ್ಯಾಂಡಾಗಿ ತೋರಿಸಿದ್ದಾರೆ. ಈ ಸಲ ಒಂದು ಗ್ರೇ ಶೇಡೆಡ್ ಕಲರ್ ಪ್ಯಾಲೆಟ್ನ ಕಡೆ ಹೋಗಿದ್ದಾರೆ. ಅದರಲ್ಲೂ ಡಾರ್ಕ್ ಸೆಂಟ್ರಿಕ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ತುಂಬ ಹಾಲಿವುಡ್ ಫಿಲ್ಮ್ಸಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಈಗ ಇಂಡಿಯನ್ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ನಮ್ಮ ರವಿ ಬೋಸ್ರವರು ಮತ್ತು ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಲೇಬೇಕು. ಕಾಯ್ತಿದ್ದೆ ಗುರು, ರವಿ ಬೋಸ್ರವರ ಮ್ಯೂಸಿಕ್ನ ಥಿಯೇಟ್ರಲ್ಲಿ ಒಂದು ಪರ್ಫೆಕ್ಟ್ ಸೀನ್ಗೆ ಬಿದ್ದಾಗ ಫೀಲ್ ಮಾಡೋದಕ್ಕೆ. ಐ ಹೋಪ್ ಇದರಲ್ಲಿ ಅದಾಗುತ್ತೆ ಅಂದ್ಕೊಂಡಿದ್ದೀನಿ. KGF ಆದಮೇಲೆ ಸುಮಾರು ಸಿನಿಮಾಗಳು ಬಂದವು. ಮ್ಯೂಸಿಕ್ ಸರಿ ಇದ್ದರೆ ಇಂಪ್ಯಾಕ್ಟ್ ಬೀಳೋ ಥರ ಸೀನ್ ಇರೋದಿಲ್ಲ, ಎಲ್ಲದೂ ಇದ್ದರೆ ಪರ್ಫಾರ್ಮೆನ್ಸ್ ಇರೋಲ್ಲ. ಸಾಕಾಗಿ ಹೋಗಿತ್ತು. ಈಗ ನೋಡಿ, ರವಿ ಬಸ್ರವರ ಮ್ಯೂಸಿಕ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂದೊಳ್ಳೆ ಅವಕಾಶ. ಎಲಿವೇಷನ್ ಸೀನ್ಸಲ್ಲಿ, ಆ ಎಮೋಷನಲ್ ಸೀನ್ಸಲ್ಲಿ ಅವರು BGM ನೆನೆಸ್ಕೊಂಡ್ರೆ ಕ್ರೇಜಿ. ಹಾಗೂ ಸಾಂಗ್ಸ್ ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ, ಬಟ್ ಇರೋ ಸಾಂಗ್ಸ್ ಎಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಹಾಗೇ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಇಲ್ಲಿನ ಆರ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು.
ಈ ಸಲ ಅಂತೂ ಅವರು ಒಂದು ಇಡೀ ಸಿಟಿನೇ ಎತ್ತಿ ನಿಲ್ಲಿಸಿದ್ದಾರೆ ಅನ್ಬೋದು. ಯಪ್ಪ ಹೆವಿ ದೊಡ್ಡ ದೊಡ್ಡ ಸೆಟ್ಗಳು ಯೂಸ್ ಮಾಡಿದ್ದಾರೆ. ಬಟ್ ನಾನು ಎಕ್ಸೈಟೆಡ್ ಆಗಿರೋದು ಆ ವಾರ್ ಎಪಿಸೋಡ್ಗೆ. ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಅಗಸ್ತ್ಯ ಸಾರಿ ದೇವಾ ಕ್ಯಾರೆಕ್ಟರ್ ಖಾನ್ ಸಾರ್ಗೆ ನುಗ್ಗಿದಾಗ ಆಗೋ ಫೈಟ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ತುಂಬ ಡಿಸ್ಟ್ರಕ್ಷನ್ಸ್ ಆಗಿರುತ್ತೆ. ಚೆನ್ನಾಗಿರೋ ಸೆಟ್ನ ತೋರಿಸೋದ್ರ ಜೊತೆಗೆ ಅದು ಹಾಳಾದಾಗ ಒಂದು ಯುದ್ಧ ಭೂಮಿ ಥರ ಕ್ರಿಯೇಟ್ ಆದಾಗ ಅಲ್ಲಿ ಹೇಗಿರುತ್ತೆ ಆರ್ಟ್ ವರ್ಕ್ ಅನ್ನೋದು ನನಗೆ ಕಾಡ್ತಾ ಇದೆ. ಇನ್ನು ಇಲ್ಲಿ ಉಜ್ವಲ್ ಕುಲಕರ್ಣಿಯವ್ರ ಬಗ್ಗೆ ಮಾತಾಡಲೇಬೇಕು. ಅವರ ಎಡಿಟಿಂಗ್ ಟೆಕ್ನಿಕ್ಸ್ ಇದೆಯಲ್ಲ, KGF ಅಲ್ಲಿ ಯೂಸ್ ಮಾಡಿದ್ರಲ್ಲ, ಅದನ್ನು ಸುಮಾರು ಸಿನಿಮಾಗಳು ಯೂಸ್ ಮಾಡಿಕೊಂಡು ಉಜ್ಜಾಡಿ ರಾಡಿ ರಂಪಾಟ ಮಾಡಿಬಿಟ್ರು. ಸೊ ಈ ಸಲ ಅವ್ರ ಎಡಿಟಿಂಗ್ ಟೆಕ್ನಿಕ್ಸಲ್ಲಿ ಹೇಗೆಲ್ಲ ಆಟ ಆಡಿದ್ದಾರೆ ಅಂತ ನೋಡೋಕ್ಕೆ ನಾನು ಕಾಯ್ತಿದ್ದೀನಿ. ಥರ್ಡ್, ಇದರ ಮೇಕಿಂಗ್. ಹೊಂಬಾಳೆಯವರು ಅಪ್ರಾಕ್ಸಿಮೇಟ್ಲಿ 400 ಕೋಟಿ ಖರ್ಚು ಮಾಡಿದಾರಂತೆ ಸಲಾರ್ಗೆ. ಅಲಾಗುರು 100 ಕೋಟಿ ಹಿಡ್ಕೊಂಡು KGFನ ಆ ಲೆವೆಲ್ಗೆ ತೆಗೆದಿದ್ರು. ಇನ್ನು ಈಗ 400 ಕೋಟಿ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗಿರುತ್ತೆ ಈ ಸಿನಿಮಾ ಅಂತ 100% ಕಾನ್ಫಿಡೆನ್ಸ್ ಇದೆ ನನಗೆ. ನಾನು ಆವಾಗಲೇ ಹೇಳಿದ ಹಾಗೆ ಈ ಸಿನಿಮಾದ ಆರ್ಟ್ ವರ್ಕ್ಗೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಹೆವಿ VFX ಸಿನಿಮಾದಲ್ಲಿದೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. KGF ರಿಲೀಸ್ ಆಗಿ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿತ್ತು. ಅದನ್ನ ಬಿಟ್ಟು ಬೇರೆ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಬೇಕು ಅನ್ನೋದನ್ನು ಬಿಟ್ಟು ಇನ್ನೂ ಅದೇ ಥರ ರೀಚ್ ಮಾಡಬೇಕು ಅಂತ ಎಷ್ಟೋ ಸಿನಿಮಾಗಳು ಇವತ್ತಿನವರೆಗೂ ಕೆಲಸ ಮಾಡ್ತಿದ್ದಾರೆ. ಇನ್ನು ಇವಾಗ ಈ ಸಲಾರಿಂದ ಇನ್ನೆಷ್ಟು ದೊಡ್ಡ ಸ್ಟ್ಯಾಂಡರ್ಡ್ಸ್ನ ರೀಚ್ ಮಾಡ್ತಾರೆ ಅಂತ ಇನ್ನೇನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇದಕ್ಕೆಲ್ಲ ಸ್ಯಾಚುರೇಷನ್ ಪಾಯಿಂಟ್ ಅನ್ನೋದಿದೆ. ಅಲ್ಲಿವರೆಗೂ ಈ KGF ಸಲಾರಿಂದ ಇನ್ಸ್ಪೈರ್ಡ್ ಆಗಿ ಆ ಶೇಡ್ಸಲ್ಲಿ ಸುಮಾರು ಸಿನಿಮಾಗಳು ಬಂದೇ ಬರುತ್ತೆ. ಫೋರ್ತ್, ಕ್ಯಾಸ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್. ಹೆವಿ ದೊಡ್ಡ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಮಾತ್ರ. ನಮ್ಮ ಕನ್ನಡದಿಂದ ದೇವರಾಜ್ ಅವರು, ನವೀನ್ ಶಂಕರ್ ಅವರು, ಪ್ರಮೋದ್ ಅವರು, ಮಧು ಗೋಸ್ವಾಮಿ ಅವರು ಹಾಗೂ ಗರುಡ ರಾಮ್ ಅವರು, ಇನ್ನೂ ಸುಮಾರು ಜನ ಇದ್ದಾರೆ. ಹಾಗೆಯೇ ಅಕ್ಕಪಕ್ಕದ ಇಂಡಸ್ಟ್ರಿಯಿಂದನೂ ಸುಮಾರು ಜನ ಬಂದಿದ್ದಾರೆ. ಅವರೆಲ್ಲರ ಕ್ಯಾರೆಕ್ಟರ್ಸ್ಗಳು, ಅವರ ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಕ್ಕೆ ಇರಲಿದೆ ಅಂತ ಕಾದು ನೋಡಬೇಕು. ಯಾಕಂದರೆ ಆಲ್ಮೋಸ್ಟ್ ಕಾಣಿಸೋ ಕ್ಯಾರೆಕ್ಟರ್ ಎಲ್ಲ ಒಂಥರ ವಿಲನ್ಗಳ ಥರನೇ ಕಾಣಿಸ್ತಾ ಇದ್ದಾವೆ. ಇನ್ನು ಪ್ರಭಾಸ್ ಅವ್ರನ್ನ ಇಷ್ಟು ಚೆನ್ನಾಗಿ ಬಾಹುಬಲಿ ಆದಮೇಲೆ ಯಾರೂ ತೋರಿಸಿರಲಿಲ್ಲ. ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ನೀಲ್ ಅವರ ಹೀರೋಗಳಿಗೆ ಸ್ವ್ಯಾಗ್ ಇರುತ್ತೆ, ಸ್ಟೈಲ್ ಇರುತ್ತೆ, ಮಾಸ್ ಮೂಮೆಂಟ್ಸ್ ಎಲ್ಲ ಇರುತ್ತೆ. ಬಟ್ ಎಮೋಷನ್ ಅನ್ನೋದು ಆ ಕ್ಯಾರೆಕ್ಟರ್ಗಳ ಬೇಸ್ಮೆಂಟ್ ಆಗಿ ನಿಲ್ಲುತ್ತೆ. ಸೊ ಇಲ್ಲಿ ಎಮೋಷನಲ್ ಪರ್ಫಾರ್ಮೆನ್ಸ್ ಹೇಗೆ ಬಂದಿರುತ್ತೆ ಪ್ರಭಾಸ್ ಅವ್ರದ್ದು ಅಂತ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಅವರು ಈ ಸಲಾರ್ ಕ್ಯಾರೆಕ್ಟರ್ನ ದಿ ಮೋಸ್ಟ್ ವಾಯ್ಲೆಂಟ್ ಮೆನ್ ಅಂತ ಹೇಳಿದ್ದಾರೆ. ಹೇಗಿರುತ್ತೆ ಆ ವಾಯ್ಲೆಂಟ್ ಮೆನ್ನ ಪರ್ಫಾರ್ಮೆನ್ಸ್ ಅನ್ನೋದನ್ನ ಕಾದು ನೋಡಬೇಕು. ಜಗಪತಿ ಬಾಬು ಅವ್ರನ್ನ ವಿಲನ್ ಥರ ತೋರಿಸಿದ್ರು. ಬಟ್ ಏನಪ್ಪ ಅಷ್ಟೊಂದೇನು ವಿಲನ್ ಥರ ಕಾಣಿಸ್ಲಿಲ್ಲ ನನಗೆ ಟ್ರೈಲರಲ್ಲೆಲ್ಲೂ. ಬಟ್ ನೋಡುವ ಸಿನಿಮಾದಲ್ಲಿ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಜಾನ್ರಾ ಆ್ಯಕ್ಷನ್ ಥ್ರಿಲ್ಲರ್. ತುಂಬ ಆಡಿಯನ್ಸ್ ಇಷ್ಟಪಟ್ಟು ಒಂದು ಮಾಸ್ ನಂಬರಲ್ಲಿ ಥಿಯೇಟರ್ಗೆ ಬಂದು ನೋಡೋ ಅಂಥ ಸಿನಿಮಾ ಟೈಪ್ ಇದು. ಆ್ಯಕ್ಷನ್ ಎಪಿಸೋಡ್ಸ್ ಆಲ್ಮೋಸ್ಟ್ ಎಲ್ಲ ಅದು ಯೂನೀಕಾಗೇ ಇರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಆ ಆ್ಯಕ್ಷನ್ ಅನ್ನೋದು ಕಥೆನ ಮುಂದಕ್ಕೆ ತಗೊಂಡು ಹೋಗೋದರಲ್ಲಿ ಹೆಲ್ಪ್ ಮಾಡಿರಲಿ. ಪ್ರಶಾಂತ್ ನೀಲ್ ಅವರು ಆ್ಯಕ್ಷನ್ ಎಪಿಸೋಡ್ಸ್ನ ಕೂಡ ಬರೀತಾರೆ. ಅದರಲ್ಲೂ ಒಂದು ರೈಟಿಂಗ್ ಅನ್ನೋದು ಪ್ರಾಪರ್ ರೈಟಿಂಗ್, ಇನ್ಡೆಪ್ತ್ ಆಗಿದ್ದೇ ಇರುತ್ತೆ. ಸೊ ನೋಡೋಣ ಹೇಗೆ ಬಂದಿರುತ್ತೆ ಈ ಸಿನಿಮಾದ ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತ. ಆ್ಯಂಡ್ ಅದಕ್ಕೆ ಡ್ರೈವಿಂಗ್ ಫ್ಯಾಕ್ಟರ್ಸ್ಗಳು ಹೇಗೆಲ್ಲ ಹೆಲ್ಪ್ ಮಾಡ್ತವೆ ಅಂತ ಕಾದು ನೋಡಬೇಕು. ಇನ್ನೇನು ಸಿನಿಮಾ 22ಕ್ಕೆ ರಿಲೀಸ್ ಆಗ್ತಾಯಿದೆ. ಕನ್ನಡ ವರ್ಷನ್ ನಿಮ್ಮ ಜಾಗದಲ್ಲಿ ಅವೈಲಬಲ್ ಇದ್ದರೆ ದಯವಿಟ್ಟು ಕನ್ನಡದಲ್ಲೇ ನೋಡಿ ಅಂತ ಕೇಳಿಕೊಂಡು ಗಂಟು ಮೂಟೆ ಕಟ್ಕೊಂಡು ನಾನು ಹೊರಟೆ. ಕಾಟೇರನ ಹತ್ರ ಹೋಗಿ ಬರೋಣ ಅಂತ. ಸೊ ಆ ಗ್ಯಾಪಲ್ಲಿ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಫಾಲೋ ಮಾಡಿಬಿಟ್ರೆ ಸಿನಿಮಾದ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಚಾರಗಳು. ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕೆಳಗಡೆ ತಿಳಿಸಿ ಫೀಡ್ಬ್ಯಾಕ್ ಕೊಡಿ. ಏನು ಆ್ಯಡ್ ಮಾಡಬೇಕು, ಏನೇನು ತಿಳಿಸ್ಬೇಕು, ಅಥವಾ ಏನಾದರೂ ರಿಮೂವ್ ಮಾಡಬೇಕಾ, ಹೇಗೆ ಅಂತೆಲ್ಲ ಹೇಳಿ. ಅದರ ಕಡೆ ಗಮನ ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.